ನಮ್ಮ ದೇಶದಲ್ಲಿ ಕ್ರಿಕೆಟ್ ಕೇವಲ ಒಂದು ಕ್ರೀಡೆಗಷ್ಟೇ ಸೀಮಿತವಲ್ಲ. ಇದೊಂದು ಎಮೋಷನ್. ಹೈ ವೋಲ್ಟೇಜ್ ಮ್ಯಾಚ್ಗಳಿದ್ದಾಗ ಅಭಿಮಾನದ ಪರಾಕಾಷ್ಠೆಯೇ ಕಂಡು ಬಂದ್ಬಿಡುತ್ತೆ. ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಒನ್ ಡೇ ಮ್ಯಾಚ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಒಂದೇ ಒಂದು ಟಿಕೆಟ್ ಕೊಡಿ ಪ್ಲೀಸ್. ಕಟಕ್ ಸ್ಟೇಡಿಯಂ ಸಿಬ್ಬಂದಿ ಸುಸ್ತು. ಈ ದೃಶ್ಯಗಳನ್ನ ನೋಡಿ. ಕಿಲೋಮೀಟರ್ ಉದ್ದದ ಸಾಲು, ನೂಕಾಟ, ತಳ್ಳಾಟ, ಕಾಲ್ತುಳಿತದಂತ ಸನ್ನಿವೇಶ, ಒಬ್ಬ ಅಸ್ವಸ್ಥ. ಇದು ಒಡಿಶಾದ ಕಟಕ್ನ ಬಾರಾಮತಿ ಸ್ಟೇಡಿಯಂನಲ್ಲಿ ಕಂಡುಬಂದ ಸನ್ನಿವೇಶ. ಇಲ್ಲಿ ಫೆಬ್ರವರಿ 9ರಂದು ಭಾರತ ಇಂಗ್ಲೆಂಡ್ ನಡುವೆ ಎರಡನೇ ಒನ್ ಡೇ ಮ್ಯಾಚ್ ನಡೆಯಲಿದೆ. 2019ರ ನಂತರ ಈ ಸ್ಟೇಡಿಯಂನಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮ್ಯಾಚ್ ಆಗಿರಲಿಲ್ಲ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಇಲ್ಲಿ 5 ವರ್ಷಗಳ ನಂತರ ಆಡ್ತಾರೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳ ಎಕ್ಸೈಟ್ಮೆಂಟ್ ಸಹಜವಾಗಿಯೇ ಹೆಚ್ಚಿದೆ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಇಷ್ಟೊಂದು ಜನ ಸೇರ್ತಾರೆ ಅಂತ ಒಡಿಶಾ ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಲಿ ಸ್ಥಳೀಯ ಆಡಳಿತವಾಗಲಿ ನಿರೀಕ್ಷೆ ಮಾಡಿಲ್ಲ ಅನ್ಸುತ್ತೆ. ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಕನಿಷ್ಠ ಸೌಕರ್ಯಗಳು ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಆರೋಪ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಟಿಕೆಟ್ ಮಾರಾಟ ಆರಂಭವಾಗ್ತಿದ್ದಂತೆ ಜನ ಏಕಾಏಕಿ ಕೌಂಟರ್ಗಳತ್ರ ನುಗ್ಗಿದ್ರು. ಅಲ್ಲಿ ಆಗ ಆಗಿದ್ದು ಅಕ್ಷರಶಃ ಅವ್ಯವಸ್ಥೆ. ಕೊನೆಗೂ ಪೊಲೀಸರು ಮಧ್ಯ ಪ್ರವೇಶಿಸಿದ್ರು, ವ್ಯವಸ್ಥೆ ಸರಿಪಡಿಸಿದ್ರು. ಅದೇನೇ ಇರ್ಲಿ, ಕ್ರಿಕೆಟ್ ಅಂದ್ಮೇಲೆ ಇಷ್ಟೊಂದು ಗೌಜು ಗದ್ದಲ ಸಾಮಾನ್ಯ. ಆದ್ರೆ ಸೂಕ್ತ ವ್ಯವಸ್ಥೆಯನ್ನ ಕ್ರಿಕೆಟ್ ಸಂಸ್ಥೆಯವರು ಮಾಡಬೇಕಿತ್ತು ಅನ್ನೋದು ಕ್ರೀಡಾ ಪ್ರೇಮಿ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಕೇವಲ ಒಂದು ಕ್ರೀಡೆಗಷ್ಟೇ ಸೀಮಿತವಲ್ಲ. ಇದೊಂದು ಎಮೋಷನ್. ಹೈ ವೋಲ್ಟೇಜ್ ಮ್ಯಾಚ್ಗಳಿದ್ದಾಗ ಅಭಿಮಾನದ ಪರಾಕಾಷ್ಠೆಯೇ ಕಂಡು ಬಂದ್ಬಿಡುತ್ತೆ. ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಒನ್ ಡೇ ಮ್ಯಾಚ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಒಂದೇ ಒಂದು ಟಿಕೆಟ್ ಕೊಡಿ ಪ್ಲೀಸ್. ಕಟಕ್ ಸ್ಟೇಡಿಯಂ ಸಿಬ್ಬಂದಿ ಸುಸ್ತು. ಈ ದೃಶ್ಯಗಳನ್ನ ನೋಡಿ. ಕಿಲೋಮೀಟರ್ ಉದ್ದದ ಸಾಲು, ನೂಕಾಟ, ತಳ್ಳಾಟ, ಕಾಲ್ತುಳಿತದಂತ ಸನ್ನಿವೇಶ, ಒಬ್ಬ ಅಸ್ವಸ್ಥ. ಇದು ಒಡಿಶಾದ ಕಟಕ್ನ ಬಾರಾಮತಿ ಸ್ಟೇಡಿಯಂನಲ್ಲಿ ಕಂಡುಬಂದ ಸನ್ನಿವೇಶ. ಇಲ್ಲಿ ಫೆಬ್ರವರಿ 9ರಂದು ಭಾರತ ಇಂಗ್ಲೆಂಡ್ ನಡುವೆ ಎರಡನೇ ಒನ್ ಡೇ ಮ್ಯಾಚ್ ನಡೆಯಲಿದೆ. 2019ರ ನಂತರ ಈ ಸ್ಟೇಡಿಯಂನಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮ್ಯಾಚ್ ಆಗಿರಲಿಲ್ಲ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಇಲ್ಲಿ 5 ವರ್ಷಗಳ ನಂತರ ಆಡ್ತಾರೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳ ಎಕ್ಸೈಟ್ಮೆಂಟ್ ಸಹಜವಾಗಿಯೇ ಹೆಚ್ಚಿದೆ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಇಷ್ಟೊಂದು ಜನ ಸೇರ್ತಾರೆ ಅಂತ ಒಡಿಶಾ ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಲಿ ಸ್ಥಳೀಯ ಆಡಳಿತವಾಗಲಿ ನಿರೀಕ್ಷೆ ಮಾಡಿಲ್ಲ ಅನ್ಸುತ್ತೆ. ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಕನಿಷ್ಠ ಸೌಕರ್ಯಗಳು ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಆರೋಪ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಟಿಕೆಟ್ ಮಾರಾಟ ಆರಂಭವಾಗ್ತಿದ್ದಂತೆ ಜನ ಏಕಾಏಕಿ ಕೌಂಟರ್ಗಳತ್ರ ನುಗ್ಗಿದ್ರು. ಅಲ್ಲಿ ಆಗ ಆಗಿದ್ದು ಅಕ್ಷರಶಃ ಅವ್ಯವಸ್ಥೆ. ಕೊನೆಗೂ ಪೊಲೀಸರು ಮಧ್ಯ ಪ್ರವೇಶಿಸಿದ್ರು, ವ್ಯವಸ್ಥೆ ಸರಿಪಡಿಸಿದ್ರು. ಅದೇನೇ ಇರ್ಲಿ, ಕ್ರಿಕೆಟ್ ಅಂದ್ಮೇಲೆ ಇಷ್ಟೊಂದು ಗೌಜು ಗದ್ದಲ ಸಾಮಾನ್ಯ. ಆದ್ರೆ ಸೂಕ್ತ ವ್ಯವಸ್ಥೆಯನ್ನ ಕ್ರಿಕೆಟ್ ಸಂಸ್ಥೆಯವರು ಮಾಡಬೇಕಿತ್ತು ಅನ್ನೋದು ಕ್ರೀಡಾ ಪ್ರೇಮಿಗಳ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಕೇವಲ ಒಂದು ಕ್ರೀಡೆಗಷ್ಟೇ ಸೀಮಿತವಲ್ಲ. ಇದೊಂದು ಎಮೋಷನ್. ಹೈ ವೋಲ್ಟೇಜ್ ಮ್ಯಾಚ್ಗಳಿದ್ದಾಗ ಅಭಿಮಾನದ ಪರಾಕಾಷ್ಠೆಯೇ ಕಂಡು ಬಂದ್ಬಿಡುತ್ತೆ. ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಒನ್ ಡೇ ಮ್ಯಾಚ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಒಂದೇ ಒಂದು ಟಿಕೆಟ್ ಕೊಡಿ ಪ್ಲೀಸ್.
ಕಟಕ್ ಸ್ಟೇಡಿಯಂ ಸಿಬ್ಬಂದಿ ಸುಸ್ತು. ಈ ದೃಶ್ಯಗಳನ್ನ ನೋಡಿ ಕಿಲೋಮೀಟರ್ ಉದ್ದದ ಸಾಲು, ನೂಕಾಟ, ತಳ್ಳಾಟ, ಕಾಲ್ತುಳಿತದಂತ ಸನ್ನಿವೇಶ, ಒಬ್ಬ ಅಸ್ವಸ್ಥ. ಇದು ಒಡಿಶಾದ ಕಟಕ್ನ ಬಾರಾಮತಿ ಸ್ಟೇಡಿಯಂನಲ್ಲಿ ಕಂಡುಬಂದ ಸನ್ನಿವೇಶ. ಇಲ್ಲಿ ಫೆಬ್ರವರಿ 9ರಂದು ಭಾರತ ಇಂಗ್ಲೆಂಡ್ ನಡುವೆ ಎರಡನೇ ಒನ್ ಡೇ ಮ್ಯಾಚ್ ನಡೆಯಲಿದೆ. 2019ರ ನಂತರ ಈ ಸ್ಟೇಡಿಯಂನಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮ್ಯಾಚ್ ಆಗಿರಲಿಲ್ಲ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಇಲ್ಲಿ 5 ವರ್ಷಗಳ ನಂತರ ಆಡ್ತಾರೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳ ಎಕ್ಸೈಟ್ಮೆಂಟ್ ಸಹಜವಾಗಿಯೇ ಹೆಚ್ಚಿದೆ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಇಷ್ಟೊಂದು ಜನ ಸೇರ್ತಾರೆ ಅಂತ ಒಡಿಶಾ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗಲಿ ಸ್ಥಳೀಯ ಆಡಳಿತವಾಗಲಿ ನಿರೀಕ್ಷೆ ಮಾಡಿಲ್ಲ ಅನ್ಸುತ್ತೆ. ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಕನಿಷ್ಠ ಸೌಕರ್ಯಗಳು ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಆರೋಪ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಟಿಕೆಟ್ ಮಾರಾಟ ಆರಂಭವಾಗ್ತಿದ್ದಂತೆ ಜನ ಏಕಾಏಕಿ ಕೌಂಟರ್ಗಳತ್ರ ನುಗ್ಗಿದ್ರು. ಅಲ್ಲಿ ಆಗ ಆಗಿದ್ದು ಅಕ್ಷರಶಃ ಅವ್ಯವಸ್ಥೆ. ಕೊನೆಗೂ ಪೊಲೀಸರು ಮಧ್ಯ ಪ್ರವೇಶಿಸಿದ್ರು, ವ್ಯವಸ್ಥೆ ಸರಿಪಡಿಸಿದ್ರು. ಅದೇನೇ ಇರ್ಲಿ, ಕ್ರಿಕೆಟ್ ಅಂದ್ಮೇಲೆ ಇಷ್ಟೊಂದು ಗೌಜು ಗದ್ದಲ ಸಾಮಾನ್ಯ. ಆದ್ರೆ ಸೂಕ್ತ ವ್ಯವಸ್ಥೆಯನ್ನ ಕ್ರಿಕೆಟ್ ಸಂಸ್ಥೆಯವರು ಮಾಡಬೇಕಿತ್ತು ಅನ್ನೋದು ಕ್ರೀಡಾ ಪ್ರೇಮಿ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಕೇವಲ ಒಂದು ಕ್ರೀಡೆಗಷ್ಟೇ ಸೀಮಿತವಲ್ಲ, ಇದೊಂದು ಎಮೋಷನ್. ಹೈ ವೋಲ್ಟೇಜ್ ಮ್ಯಾಚ್ಗಳಿದ್ದಾಗ ಅಭಿಮಾನದ ಪರಾಕಾಷ್ಠೆಯೇ ಕಂಡು ಬಂದ್ಬಿಡುತ್ತೆ. ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಒನ್ ಡೇ ಮ್ಯಾಚ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಒಂದೇ ಒಂದು ಟಿಕೆಟ್ ಕೊಡಿ ಪ್ಲೀಸ್. ಕಟಕ್ ಸ್ಟೇಡಿಯಂ ಸಿಬ್ಬಂದಿ ಸುಸ್ತು. ಈ ದೃಶ್ಯಗಳನ್ನ ನೋಡಿ ಕಿಲೋಮೀಟರ್ ಉದ್ದದ ಸಾಲು, ನೂಕಾಟ, ತಳ್ಳಾಟ, ಕಾಲ್ತುಳಿತದಂತ ಸನ್ನಿವೇಶ, ಒಬ್ಬ ಅಸ್ವಸ್ಥ. ಇದು ಒಡಿಶಾದ ಕಟಕ್ನ ಬಾರಾಮತಿ ಸ್ಟೇಡಿಯಂನಲ್ಲಿ ಕಂಡುಬಂದ ಸನ್ನಿವೇಶ. ಇಲ್ಲಿ ಫೆಬ್ರವರಿ 9ರಂದು ಭಾರತ ಇಂಗ್ಲೆಂಡ್ ನಡುವೆ ಎರಡನೇ ಒನ್ ಡೇ ಮ್ಯಾಚ್ ನಡೆಯಲಿದೆ. 2019ರ ನಂತರ ಈ ಸ್ಟೇಡಿಯಂನಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮ್ಯಾಚ್ ಆಗಿರಲಿಲ್ಲ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಇಲ್ಲಿ 5 ವರ್ಷಗಳ ನಂತರ ಆಡ್ತಾರೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳ ಎಕ್ಸೈಟ್ಮೆಂಟ್ ಸಹಜವಾಗಿಯೇ ಹೆಚ್ಚಿದೆ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಇಷ್ಟೊಂದು ಜನ ಸೇರ್ತಾರೆ ಅಂತ ಒಡಿಶಾ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗಲಿ ಸ್ಥಳೀಯ ಆಡಳಿತವಾಗಲಿ ನಿರೀಕ್ಷೆ ಮಾಡಿಲ್ಲ ಅನ್ಸುತ್ತೆ. ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಕನಿಷ್ಠ ಸೌಕರ್ಯಗಳು ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಆರೋಪ. ಒಂದೇ ಒಂದು ಟಿಕೆಟ್ ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತಿದ್ರು. ಟಿಕೆಟ್ ಮಾರಾಟ ಆರಂಭವಾಗ್ತಿದ್ದಂತೆ ಜನ ಏಕಾಏಕಿ ಕೌಂಟರ್ಗಳತ್ರ ನುಗ್ಗಿದ್ರು. ಅಲ್ಲಿ ಆಗ ಆಗಿದ್ದು ಅಕ್ಷರಶಃ ಅವ್ಯವಸ್ಥೆ. ಕೊನೆಗೂ ಪೊಲೀಸರು ಮಧ್ಯ ಪ್ರವೇಶಿಸಿದ್ರು, ವ್ಯವಸ್ಥೆ ಸರಿಪಡಿಸಿದ್ರು. ಅದೇನೇ ಇರ್ಲಿ, ಕ್ರಿಕೆಟ್ ಅಂದ್ಮೇಲೆ ಇಷ್ಟೊಂದು ಗೌಜು ಗದ್ದಲ ಸಾಮಾನ್ಯ. ಆದ್ರೆ ಸೂಕ್ತ ವ್ಯವಸ್ಥೆಯನ್ನ ಕ್ರಿಕೆಟ್ ಸಂಸ್ಥೆಯವರು ಮಾಡಬೇಕಿತ್ತು ಅನ್ನೋದು ಕ್ರೀಡಾ ಪ್ರೇಮಿಗಳ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.